ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದ್ರಿ ಅಂತ ತಿಳ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ನಾನಿವತ್ತು ಮನ್ಯಾಗನ ನ್ಯಾಚುರಲ್ಲಾಗಿ ವೆಯ್ಟ್ ಗೇನ್ ಪೌಡ್ರ್ ಹೆಂಗೆ ಮಾಡ್ಕೊಳ್ಳೋದು ಅಂತ ನಿಮ್ಗೆ ತೋರಿಸ್ತೇನೆ ಅಂತ. ನಾನಿಲ್ಲಿ ಒಂದು ಕಟೋರ್ನಷ್ಟು ಬಾದಾಮ, ಒಂದು ಕಟೋರ್ನಷ್ಟು ಶೇಂಗಾ, ಒಂದು ಕಟೋರ ಗೋಡಂಬಿ, ಒಂದು ಕಟೋರ ಹುರಿಗಡ್ಲಿ ಮತ್ತು ಒಂದು ಕಟೋರ ಉದ್ದತ್ತಿನ ಬೀಜ ತೆಗೆದಿಟ್ಕೊಂಡೇನಿ ರೀ. ಒಂದು ಕಟೋರ ದ್ರಾಕ್ಷಿ ತೊಗೊಂಡಿನಿ. ಎಲ್ಲ ಸಮ ಪ್ರಮಾಣದಾಗ ತೊಗೋಬೇಕು. ನಾನಿಲ್ಲಿ ಒಂದೊಂದನ್ನು ಮಿಕ್ಸಿಗೆ ಹಾಕೋತೀನಿ. ಈಗ ಮೊದಲಿಗೆ ಇಲ್ಲಿ ಗೋಡಂಬಿ ಮತ್ತು ಬಾದಾಮನ್ನ ಎರಡು ಸ್ಮೂತ್ ಪೌಡ್ರ್ ಆಗೋ ಹಂಗೆ ನಾವಿಲ್ಲಿ ಸಣ್ಣ ಮಾಡ್ಕೊಳ್ಳೋಣಂತೆ. ಈಗ ನೋಡ್ರಿ ನಾನು ಇಷ್ಟು ಸಣ್ಣ ಆದರೆ ಸಾಕು. ಈಗ ಮತ್ತು ನೆಕ್ಸ್ಟ್ ಇದಕ್ಕೆ ಈಗ ಒಂದು ಕಟೋರ್ ಶೇಂಗಾ ಹಸಿದೆ ತೊಗೊಂಡೀನಿ. ಹುರಿದು ತೊಗೊಂಡ್ರೆ ನಡೀತೈತೆ. ನಾನಿಲ್ಲಿ ಹಸಿದೆ ತೊಗೊಂಡೀನಿ. ಒಂದು ಕಟೋರ ಹುರಿಗಡ್ಲಿ ತೊಗೊಂಡೀನಿ. ಎರಡೂ ಮತ್ತು ಸ್ಮೂತಾಗಿನ ನಾವಿಲ್ಲಿ ಸಣ್ಣ ಮಾಡ್ಕೋಬೇಕಾಕೈತಿ. ಅಂದ್ರೆ ಫೈನ್ ಮಾಡ್ಕೋಬೇಕು, ರಫ್ ಆಗಿ ಇರಬಾರ್ದು. ಇವೆರಡನ್ನೂ ಮತ್ತು ಏನು ಮೊದಲು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಗೋಡಂಬಿದು ಅದರದ್ದು ಮಿಶ್ರಣಕ್ಕೆ ಹಾಕ್ಕೊಂಡೀನಿ. ಈಗ ನೆಕ್ಸ್ಟ್ ಇವೆರಡು ರುಬ್ಬಿದ್ರೆ ಜಿಗಿಟಾಕೈತೆ ಅನ್ನೋದಕ್ಕೆ ಲಾಸ್ಟಿಗೆ ದ್ರಾಕ್ಷಿ ಮತ್ತು ಉತ್ತತ್ತಿನ ಇದನ್ನು ಮಿಕ್ಸರ್ ಮಾಡ್ಕೊಂಡೀನಿ. ನೋಡಿರಿ ಇಲ್ಲಿಂಗೆ ಜಿಗಿಟ್ ಆಕೈತಲ್ಲ, ಹಾಗಾಗಿ ಇವನ್ನೆರಡು ಲಾಸ್ಟಿಗೆ ನಾನು ಮಿಕ್ಸರ್ ಮಾಡ್ಕೊಂಡೀನಿ. ಈಗ ಈ ಫಸ್ಟೇನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದೇ ಮಿಶ್ರಣಕ್ಕೆ ಇದನ್ನ ಹಾಕ್ಕೊಂಡು ಎಲ್ಲ ಸರಿಯಾಗಿ ಹೊಂದ್ಕೊಳ್ಳುವಂಗೆ ಮಿಕ್ಸ್ ಮಾಡ್ಬೇಕು ರೀ. ಇದನ್ನ ಅಂದ್ರೆ ಎಲ್ಲ ಕಡೆನೂ ತತ್ತಿ ಮತ್ತು ದ್ರಾಕ್ಷಿದು ಪೌಡ್ರ್ ಮಿಕ್ಸ್ ಆಗಬೇಕು. ಆ ಥರ ನಾವು ಇದನ್ನ ಕೈಲಾದರೂ ಮಿಕ್ಸ್ ಮಾಡಿರಿ ಅಥವಾ ಚಮಚದಲ್ಲಾದರೂ ಮಿಕ್ಸ್ ಮಾಡಿರಿ. ಎಲ್ಲ ಮಿಕ್ಸ್ ಆಗಿಂದ ಈ ಟೈಪ್ ಕಾಣಿಸ್ತೈತೆ ನೋಡಿರಿ. ಇದು ಅಂದ್ರೆ ಹಾಲಿಗೆ ಹಾಕ್ಕೊಂಡು ಕುಡಿಬಹುದು ಅಥವಾ ಬನಾನಾ ಮಿಲ್ಕ್ ಶೇಕ್ ಮಾಡಿಕೊಂಡು ಕುಡಿಬೋದು. ಇದನ್ನ ನಾನೀಗ ಒಂದು ಸ್ಟೀಲಿಂದ ಡಬ್ಬಿಗೆ ಅಂದ್ರೆ ಹವಾ ಆಡಲಾರ್ದಂಥ ಸ್ಟೀಲಿನ ಡಬ್ಬಿಗೆ ಹಾಕಿ ನೀವು ಇದನ್ನ ಒಂದು 15 ದಿನದವರೆಗೂ ಬಳಸ್ಬೋದು. ಬೆಳಗ್ಗೆ ಎದ್ದು ಸ್ವಲ್ಪ ವಾಕಿಂಗ್ ಅದು ಮಾಡಿ ಇಲ್ಲ ವರ್ಕೌಟ್ ಅದು ಮಾಡಿ ಚಾಗಿ ಕುಡಿ ಬದಲಿ ಇದನ್ನು 1 ಕಪ್ ಮಾಡಿಕೊಂಡು ಕುಡಿದ್ರೆ ನಿಮ್ಮದು ವೆಯ್ಟ್ ಗೇನ್ 100% ಜಾಸ್ತಿ ಆಕೈತಿ. ಈಗ ಇದನ್ನ ಮಾಡೋದನ್ನು ಹೆಂಗಂತ ತೋರಿಸ್ತೀನಿ ಬರ್ರಿ. ನಾನಿಲ್ಲಿ ಒಂದು ಪಚ್ಚ ಹಣ್ಣು ತೊಗೊಂಡಿನಿ. ಅದನ್ನ ಇಲ್ಲಿ ಕಟ್ ಮಾಡಿ ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊತೀನಿ. ಈ ಪೌಡ್ರನ್ನ 2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೋತೀನಿ. ಆಮೇಲೆ ನಿಮ್ಗೆ ಹಾಲು ಎಷ್ಟು ಬೇಕಲ್ಲ ಅಷ್ಟು ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಅಂದಾಜು ಒಂದು ಲೋಟದಷ್ಟು ಹಾಲು ಯೂಸ್ ಮಾಡೀನಿ. ಇಲ್ಲಿ ನಮ್ಮ ಮನ್ಯಾಗ ಜೇನುತುಪ್ಪ ಖಾಲಿ ಆಗಿತ್ತು, ಹಾಗಾಗಿ ನಾನು ಸಕ್ಕರೆ ಹಾಕ್ಕೊಂಡೀನಿ. ನೀವು ಸಕ್ಕರೆ ಹಾಕ್ಕೋಬೇಡ್ರಿ, ಯಾಕಂದ್ರೆ ಸಕ್ಕರೆ ತಿಂದ್ರೆ ಮತ್ತು ವೇಟ್ ಜಾಸ್ತಿ ಆಗ್ತೈತಿ. ಅದು ಹೆಲ್ದಿ ಅಲ್ಲ. ಜೇನುತುಪ್ಪ ಯೂಸ್ ಮಾಡಿರಿ. ನಾನಿಲ್ಲಿ ಹಾಲು ಹಾಕ್ಕೊಂಡು ಮಿಕ್ಸರ್ ಮಾಡೇ ನೋಡಿರಿ. ಇದನ್ನ 1 ಕಪ್ನಷ್ಟು ಹಾಕ್ಕೊಂಡು ಡೈಲಿ ಕುಡೀರಿ. ಅಂದ್ರೆ ನಿಮ್ಮದು ವೇಟ್ ಗೇನ್ ಆಕೈತಿ. ಮತ್ತು ಹುಡುಗರಿಗೆ ನಾವು ಇದನ್ನು ಹಾಲೊಳಗೆ ಹಾಕಿ ಕೊಡ್ಬೋದು. ಹೊರಗಿಂದ ಯಾವುದೋ ಒಂದು ಪ್ರಾಡಕ್ಟ್ ತಂದು ಕುಡಿಸೋದಕ್ಕಿಂತ ಮನೆಯಲ್ಲಿ ಮಾಡೋದನ್ನು ಕುಡಿಸೋದು ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿರಿ. ಮತ್ತು ಮುಂದೆ ನೋಡೋದೇ ಸಿಗ್ತೀನಿ ಅಂತ. ನಮಸ್ಕಾರ.